everyone, welcome to my channel Mamata's Glitz. ಬಿಸಿ ಬಿಸಿ ಕಡಾಯಿಂದ ತೆಗೆದ ಸೂಪರ್ ಟೇಸ್ಟಿ ಆಲೂ ಬೋಂಡ, ಇದ್ರ ಮುಂದೆ ಸಮೋಸ, ಕಚೋರಿ, ಪಕೋಡಾ ಫೇಲ್. ಈ ಚಳಿಗೆ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿ ಟೀ ಕಾಫಿ ಜೊತೆ ಈ ಆಲೂ ಬೋಂಡ ಸಿಕ್ಕರೆ ಏನ್ ಮಜಾ ಅಂತೀರಾ? ಅದೇನೋ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಹಾಗೆ. ಇವತ್ತು ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ ಹಾಗೆ ಎಲ್ಲರ ಫೇವ್ರೇಟ್ ಬಿಸಿ ಬಿಸಿ ಚಟ್ಪಟ ಸೂಪರ್ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆದ ಆಲೂ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಲೂ ಬೋಂಡ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. 5 ರಿಂದ 6 ಆಲೂಗಡ್ಡೆ, 1 ಕಪ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, 2 ಈರುಳ್ಳಿ, 3 ಹಸಿಮೆಣಸಿನಕಾಯಿ, 4 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಸ್ವಲ್ಪ ನೀರು ಉಪ್ಪು ಹಾಕಿ 3 ವಿಸಿಲ್ ಬಂದ ಮೇಲೆ ತಣ್ಣಗಾಗಲು ಬಿಡಿ. ಆಲೂಗಡ್ಡೆ ಪೂರ್ತಿಯಾಗಿ ತಣ್ಣಗಾಗಬೇಕು. ನಂತರ ಆಲೂಗಡ್ಡೆ ಸಿಪ್ಪೆ ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಹಾಗೆ ಮ್ಯಾಶರ್ ಸಹಾಯದಿಂದ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಎಲ್ಲ ಫುಲ್ ಮ್ಯಾಶ್ ಆಗಬೇಕು, ಪೇಸ್ಟ್ ಥರ ಆಗಬೇಕು. ಹಾಗೆ ಆಲೂ ಬೋಂಡ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಂಚು ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಪೇಸ್ಟ್ ಥರ ರುಬ್ಕೊಳ್ಳಿ. ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ಮಿಕ್ಸ್ ಮಾಡಿ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅರಿಶಿಣ, ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಎಲ್ಲನೂ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಮಾತ್ರ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಲೂಗಡ್ಡೆ ಜೊತೆಗೆ. ಕಡಾಯಿ ಬಿಸಿಗಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಅರ್ಧ ಸ್ಪೂನ್ ಇಂಗು, ಕಟ್ ಮಾಡಿದ ಈರುಳ್ಳಿ ಹಾಕಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿ. ಈರುಳ್ಳಿ ಏನು ತುಂಬ ಬೇಯಬೇಕಂತೇನಿಲ್ಲ. ಹೇಗೂ ನಾವು ಆಲೂಗಡ್ಡೆ ಅದು ಮಿಕ್ಸಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ವಾ, ಇಷ್ಟು ಸಾಕು ನೋಡಿ. ಈಗ ಮ್ಯಾಶ್ ಮಾಡಿದ ಆಲೂಗಡ್ಡೆ ಎಲ್ಲ ಹಾಕಿ ಅದ್ರ ಜೊತೆ ಈರುಳ್ಳಿ ಜೊತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಬೌಲ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, 2 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅಡಿಗೆ ಸೋಡಾ, ಹಾಗೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಎಲ್ಲನೂ ಹಾಕಿ ವಿಸ್ಕರ್ ಸಹಾಯದಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ. ನಂತರ ಸ್ವಲ್ಪ ನೀರು ಹಾಕಿ. ನೀರು ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಜಾಸ್ತಿ ಆಗಿಬಿಟ್ರೆ ಮತ್ತೆ ಹಿಟ್ಟಲ್ಲಿ ನೀರು ಜಾಸ್ತಿಯಾಗಿ ಲೂಸ್ ಆಗಿಬಿಡುತ್ತೆ ಹಿಟ್ಟು. ನೋಡಿ, ಈ ಥರ ನೋಡ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈ ಕಡಲೆ ಹಿಟ್ಟು ನೋಡಿ, ಬೋಂಡ ಮಾಡೋದಕ್ಕಷ್ಟೇ ಅಲ್ಲ, ನಮ್ಮ ಸೌಂದರ್ಯವರ್ಧಕವಾಗಿ ಕೂಡ ಬಳಸ್ಕೋಬೋದು. ಹೇಗಂದರೆ ಕಡಲೆ ಹಿಟ್ಟನ್ನು ದಿನನಿತ್ಯ ಸ್ನಾನ ಮಾಡುವಾಗ ಬಳಸೋದ್ರಿಂದ ಮೊಡವೆ ಆದಮೇಲೆ ನೋಡಿ, ಮೊಡವೆ ಹೋಗಿರುತ್ತೆ, ಅದರ ಕಲೆಗಳು ಮಾತ್ರ ಹಾಗೆ ಇರುತ್ತೆ, ಅದು ಸಹ ನಿಮ್ಗೆ ನಿವಾರಣೆ ಆಗುತ್ತೆ. ಹಾಗೆ ನೋಡಿ, ಇನ್ನೊಂದು ಬ್ಯೂಟಿ ಟಿಪ್ ಅಂದರೆ ಆಯಿಲಿ ಸ್ಕಿನ್ ಇರುವವರು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ಅವ್ರ ಸ್ಕಿನ್ನಲ್ಲಿರೋ ಆಯಿಲ್ನೆಸ್ ಕೂಡ ಕಡಿಮೆ ಆಗುತ್ತೆ. ಮೊಡವೆ ಸಹ ಅವರಿಗೆ ಬೇಗ ಆಗೋದಿಲ್ಲ. ಯಾಕಂದರೆ ಆಯಿಲಿ ಸ್ಕಿನ್ ಇರುವವರಿಗೆ ಮೊಡವೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಕಡಲೆ ಹಿಟ್ಟನ್ನು ಡೈಲಿ ಬಳಸೋದ್ರಿಂದ ಅವರಿಗೆ ಮೊಡವೆ ಸಹ ನಿವಾರಣೆ ಆಗುತ್ತೆ. ನೋಡಿ, ಕಲಸಿ ಅದನ್ನು ಸೈಡ್ಗೆ ಇಡೋಣ. ನೋಡಿ, ಆಲೂಗಡ್ಡೆಯನ್ನು ಈ ಥರ ಬಾಲ್ ಮಾಡಿ ಇಟ್ಕೊಳ್ಳಿ ಒಂದು ಪ್ಲೇಟಿಗೆ ಎಲ್ಲನೂ. ಈಗ ನೋಡಿ, ಒಂದು ಬಾಲ್ ತೊಗೊಂಡು ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಸ್ಪೂನಿಂದ ಎಲ್ಲ ಕಡೆ ಕೋಟಿಂಗ್ ಬರೋ ಥರ ನೀವು ಸ್ಪೂನಿಗೆ ತೊಗೊಳ್ಳಿ. ಎಣ್ಣೆಯಲ್ಲಿ ಸ್ಪೂನಿಂದ ಬಿಡಿ, ಕೈಯಿಂದ ಬಿಡಬೇಕಾದ್ರೆ ಎಣ್ಣೆ ನಿಮಗೆ ಕೈಗೆ ಸಿಡಿಯುತ್ತೆ. ನೋಡಿ, ಎಣ್ಣೆ ಬಿಸಿಯಾಗಿದೆ ನೋಡಿ. ಹೀಗೆ ಒಂದೊಂದಾಗಿ ಎಲ್ಲನೂ ಎಣ್ಣೆಗೆ ಬಿಡಬೇಕು.
ನೋಡಿ ಇದನ್ನ ಹಾಗೆ ಸ್ವಲ್ಪ ಉಲ್ಟಾ ಹಾಕಿ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬರಬೇಕು. ಇದಾಗಿದೆ. ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಇಷ್ಟು ಕಲರ್ ಬರಬೇಕು. ಇದು ನನ್ನ ತಮ್ಮ ಪ್ರಕಾಶ್ ಅಂತ, ಅವನಿಗೆ ತುಂಬಾ ಇಷ್ಟ. ನನ್ನ ಚಾನಲ್ನಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ನೋಡ್ತಾನೆ, ಸಪೋರ್ಟ್ ಮಾಡ್ತಾನೆ. ಥ್ಯಾಂಕ್ಸ್ ಪ್ರಕಾಶ್, ಹೀಗೆ ಸಪೋರ್ಟ್ ಮಾಡ್ತಾ ಇರು. ನೋಡಿ ಬಿಸಿ ಬಿಸಿ ಆಲೂ ಬೋಂಡ, ಅದರ ಕಲರ್ ನೋಡಿ, ಹಾಗೆ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಇದರ ಘಮ ಮನೆ ತುಂಬೆಲ್ಲ ಹರಡಿದೆ. ತಿನ್ನಲು ಕೂತ್ಕೊಂಡ್ರೆ 4-5 ತಿಂದೆ ಮೇಲೆ ಹೇಳೋದೇ ಇಲ್ಲ. ನಮ್ಮ ಮನೆಯಲ್ಲಿ ಸಹ ಬ್ಯಾಟಿಂಗ್ ಮಾಡಲು ಕಾಯ್ತಿದ್ದಾರೆ. ನೀವು ಕೂಡ ಈ ಆಲೂ ಬೋಂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಕಡಲೆ ಹಿಟ್ಟನ್ನು ಕೇವಲ ಮುಖಕ್ಕೆ ಮಾತ್ರವಲ್ಲ, ಕೂದಲ ಬೆಳವಣಿಗೆಗೂ ಸಹ ಸಹಾಯ ಮಾಡುತ್ತೆ. ಹೇಗೆಂದರೆ ಸ್ವಲ್ಪ ಕಡಲೆ ಹಿಟ್ಟು, ಮೊಟ್ಟೆ, 1 ಸ್ಪೂನ್ ಮೊಸರು, ಅರ್ಧ ಸ್ಪೂನ್ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಮೊಟ್ಟೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೆ ಪ್ಯಾಕ್ ಥರ ಹಚ್ಚಿ 2 ಅವರ್ಸ್ ನಂತರ ತಲೆ ಸ್ನಾನ ಮಾಡಿ. ವಾರದಲ್ಲಿ 1 ಸಲ ಮಾಡಿದರೆ ಸಾಕು. ಡ್ಯಾಂಡ್ರಫ್ ಹಾಗೆ ಕೂದಲು ಉದುರುವುದು ಎಲ್ಲನೂ ನಿಮಗೆ ಕಡಿಮೆ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.